900 ಟ್ರಿಲಿಯನ್ ಬ್ಯಾಕ್ಟೀರಿಯಾ ಅಂಡ್ ವೈರಸ್ ನಮ್ಮ ಜೊತೆಯಲ್ಲಿ ಬದುಕ್ತಿರ್ತವೆ. ಆದ್ರೆ ನಮ್ಮ ದೇಹದಲ್ಲಿ ಸೋಲ್ಜರ್ಸ್ ಇರ್ತಾರೆ. HIV ಕಾಯಿಲೆ ಇದೆ ಅಂದ್ರೆ ಏಡ್ಸ್ ಕಾಯಿಲೆ ಇರೋರಿಗೆ ನಮ್ಮ ದೇಹದಲ್ಲಿ 100 ಟ್ರಿಲಿಯನ್ ಸೆಲ್ಸ್ ಇದಾವೆ. ಪೆರಿಯನಲ್ಲಿ ನಿಮ್ಗೆ ಗೊತ್ತೇ ಇರಲ್ಲ, ಮೋಷನ್ ಮಾಡೋ ಜಾಗದಲ್ಲಿ ಇಷ್ಟಪ್ಪ ಕೂರ ಆಗಿರ್ತದೆ. ನಿಮ್ಮ ಹೊಟ್ಟೆ ಒಳಗೆ ಅಪೆಂಡಿಕ್ಸ್ ಉಟ್ಕೊಂಡಿರುತ್ತೆ, ನಿಮ್ಮ ಹೊಟ್ಟೆ ಒಳಗೆ ಲಿವರ್ನೊಳಗೆ ಇನ್ಫೆಕ್ಷನ್ ಆಗಿರುತ್ತೆ. ಬ್ಲಡ್ ಇನ್ಫೆಕ್ಷನ್ ಅಂದ್ರೆ ಏನು ಸರ್? ಇತ್ತೀಚೆಗೆ ಕಾಣಿಸ್ಕೊಂಡ್ರೆ ಹೇಗೆ ಗೊತ್ತಾಗುತ್ತೆ? ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತಾ? ಹೇಗೆ ಯಾಕಾಗುತ್ತೆ? ಇದು ನೋಡಮ್ಮ, ಇನ್ಫೆಕ್ಷನ್ಸ್ ಬಗ್ಗೆ ಮಾತನಾಡುವಾಗ ಮನುಷ್ಯನ ದೇಹದೊಳಕ್ಕೆ ಯಾವುದಾದ್ರೂ ಪೆಥೋಜೆನಿಕ್ ಆರ್ಗ್ಯಾನಿಸಮ್, ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ನಮ್ಮ ದೇಹದಲ್ಲಿ 100 ಟ್ರಿಲಿಯನ್ ಸೆಲ್ಸ್ ಇದ್ದಾವೆ. ಒಂದೊಂದು ಸೆಲ್ಲು, ನನ್ನ ಬೆಳ್ಳಿನೊಳಗೆ ಒಂದು 10 ಲಕ್ಷ ಸೆಲ್ಸ್ ಇರ್ತವೆ. ಆ ಥರ 100 ಟ್ರಿಲಿಯನ್. ಅದ್ರ ಜೊತೆಗೆ ನಮ್ಮ ದೇಹದ ಮೇಲೆ, ನಮ್ಮ ದೇಹದ ಒಳಗೆ 900 ಟ್ರಿಲಿಯನ್ ಬ್ಯಾಕ್ಟೀರಿಯಾ ಆ್ಯಂಡ್ ವೈರಸ್ಸು ನಮ್ಮ ಜೊತೆಯಲ್ಲಿ ಬದುಕ್ತಿರ್ತವೆ. ಅವ್ಯಾವು ನಮಗೆ ತೊಂದರೆ ಕೊಡಲ್ಲ. ಬಟ್ ಕೆಲವು ಬ್ಯಾಕ್ಟೀರಿಯಾಗಳು ನಮ್ಮ ದೇಹದೊಳಕ್ಕೆ ಹೋದಾಗೆ ಹೆಂಗೆ ಹೋಗುತ್ತೆ ಡಾಕ್ಟ್ರೆ? ಆಹಾರದ ಮುಖಾಂತರ ನಮ್ಮ ಟಾನ್ಸಿಲ್ನು ಮೀರ್ಕೊಂಡು ಹೋಗ್ತವೆ, ಉಸಿರಿನ ಮುಖಾಂತರ ಹೋಗ್ತವೆ. ಈ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗಿ ಬ್ಲಡ್ನಾಗ ಸರ್ಕ್ಯುಲೇಟ್ ಆದರೆ ಅದನ್ನು ನಾವು ಬ್ಯಾಕ್ಟೀರೇಮಿಯಾ ಅಂತೀವಿ. ರಕ್ತದಲ್ಲಿ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆದರೆ ಬ್ಯಾಕ್ಟೀರಿಯೇಮಿಯಾ ಅಂತೀವಿ. ಆದರೆ ನಮ್ಮ ದೇಹದಲ್ಲಿ ಸೋಲ್ಜರ್ಸ್ ಇರ್ತಾರೆ, WBCಸು. ಆ ಬ್ಯಾಕ್ಟೀರಿಯಾನ ಇವು ಕೊಂದು ಬಿಡ್ತವೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಮನುಷ್ಯನ ರೆಸಿಸ್ಟೆನ್ಸ್ ಕಡಿಮೆ ಇದ್ದರೆ ಇದೇ ಬ್ಯಾಕ್ಟೀರಿಯಾಗಳು ಬ್ಲಡ್ನಲ್ಲಿ ಅವು ಮಲ್ಟಿಪ್ಲೈ ಆಗ್ತವೆ. ಅದಕ್ಕಿಂತ ಸಿಂಪಲ್ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಅಪೆಂಡಿಕ್ಸ್ ಇನ್ಫೆಕ್ಷನ್ ಆಗಿರುತ್ತೆ, ಹೊಟ್ಟೆಯಲ್ಲಿ ಊದ್ಕೊಂಡಿರುತ್ತೆ. ಅದರ ಟಾಕ್ಸೇಮಿಯಾ, ಅದರ ಬ್ಯಾಕ್ಟೀರಿಯಾ ಮತ್ತು ಟಾಕ್ಸಿನ್ ನಮ್ಮ ಬ್ಲಡ್ಡಿಗೆ ಸೇರಿಕೊಂಡು ಅದನ್ನು ನಾವು ಟಾಕ್ಸೇಮಿಯಾ ಅಂತೀವಿ. ನಾವು ಎಲ್ಲೋ ಒಂದು ಬ್ಯಾಕ್ಟೀರಿಯಮಿಯಾ ಹೋಗಿ ಟಾಕ್ಸೇಮಿಯಾ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಅದು ಮಲ್ಟಿ ಆರ್ಗನ್ ಫೇಲ್ಯೂರ್ಗೆ ಹೋಗ್ತಾರೆ. ಲಿವರ್ ಫೇಲ್ಯೂರು, ಕಿಡ್ನಿ ಫೇಲ್ಯೂರು. ಇದನ್ನು ಕಂಡುಹಿಡಿಯೋದು ಹೆಂಗೆ ಡಾಕ್ಟ್ರೆ? ಭಾಳ ಸಿಂಪಲ್ಲು. ಯಾರೋ ಒಬ್ಬ ನಾರ್ಮಲ್ ಮನುಷ್ಯ ಇದ್ದವನು ಜ್ವರ ಬರುತ್ತೆ, ಯಾಕೋ ಒಂಥರ ಸುಸ್ತಾಗುತ್ತೆ, ಮೈಯೆಲ್ಲ ಬೆವತೋಗುತ್ತೆ, ಅವನಿಗೆ ಏನೋ ಇನ್ಫೆಕ್ಷನ್ ಆಗಿದೆ ಅಂತ. ಅದಕ್ಕೊಂದು ಸೋರ್ಸ್ ನಮಗೆ ಸಿಗುತ್ತೆ. ಇಲ್ಲರ ಅಪೆಂಡಿಕ್ಸ್ ಇರ್ಬೋದು, ಇಲ್ಲರ ಉಗುರು ಸುತ್ತಾಗಿರ್ಬೋದು, ಇಲ್ಲರ ಡಯಾಬಿಟಿಸ್ ಇರೋನಿಗೆ ಬೆನ್ಪಣಿ ಆಗಿರ್ಬೋದು. ಹಿಂಗಾದಾಗೆ ಅವನ ರಕ್ತ ಕಂಟಾಮಿನೇಟ್ ಆಗುತ್ತೆ. ಆಗ ನಾವು ರಕ್ತನ ತಗೊಂಡು ಅದನ್ನು ಮೈಕ್ರೋಸ್ಕೋಪ್ನಲ್ಲಿ ಚೆಕ್ ಮಾಡ್ತೀವಿ, ಇಲ್ಲ ಅದನ್ನು ಕಲ್ಚರ್ ಅಂತ ಮಾಡ್ತೀವಿ, ಯಾವ ಬ್ಯಾಕ್ಟೀರಿಯಾ ಅಲ್ಲಿ ಮಲ್ಟಿಪ್ಲೈ ಆಗ್ತಾ ಇದೆ ಅಂತ. ಸೊ ಅಂಥ ಬ್ಯಾಕ್ಟೀರಿಯಾಗೆ ನಾವು ಅಪ್ರೋಪ್ರಿಯೇಟ್ ಆಂಟಿಬಯೋಟಿಕ್ ಕೊಟ್ಟರೆ ಆ ಮನುಷ್ಯ ಹುಡುಕೋತಾನೆ. ಇದನ್ನು ನಾವು ಬ್ಯಾಕ್ಟೀರಿಯೇಮಿಯಾ ಅಂತೀವಿ. ಪರ್ಟಿಕ್ಯುಲರ್ಲಿ ಯಾವ ಮನುಷ್ಯರಿಗೆ ಯಾವ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ಅಂದರೆ, HIV ಕಾಯಿಲೆ ಇದ್ದರೆ, ಅಂದರೆ ಏಡ್ಸ್ ಕಾಯಿಲೆ ಇರೋರಿಗೆ, ಆಲ್ರೆಡಿ ಕ್ಯಾನ್ಸರ್ ಇದ್ದು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತೊಗೊಳ್ತಿರೋರಿಗೆ, ಸಕ್ಕರೆ ಕಾಯಿಲೆ ಇರೋರಿಗೆ, ಡಯಾಬಿಟಿಸ್ ಮೆಲಿಟಸ್, ಅದರೊಳಗಾಗಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಇರೋರಿಗೆ ಈ ರಕ್ತದಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಬ್ಲಡ್ ಇನ್ಫೆಕ್ಷನ್ ಅಂದರೆ ಬ್ಯಾಕ್ಟೀರಿಯಮಿಯಾ. ಅದಾದಮೇಲೆ ಟಾಕ್ಸೇಮಿಯಾ ಅಂದ್ರೆ ಸೆಪ್ಟಿಸೇಮಿಯಾ ಅಂತೀವಿ ನಾವು. ಸೆಪ್ಸಿಸ್ ಅಂದರೆ ಇನ್ಫೆಕ್ಷನ್, ಸೆಪ್ಟಿಸೇಮಿಯಾ ಆಗ್ಬಿಟ್ಟು ಎಷ್ಟೋ ಜನ ಸತ್ತೋಗ್ತಾರೆ. ನೀವು ಈ ಪ್ರಶ್ನೆ ಕೇಳಿದ್ದು ಒಳ್ಳೆಯದಾಯಿತು. ಜನಗಳಿಗೆ ಆ ರೀತಿ ಇದ್ದಾಗೆ ಅದು ನಮಗೆ ಬಿಡಿ. ನೀವು ಒಂದು ಸಾರಿ ಹಾಸ್ಪಿಟ್ಲಿಗೆ ಬಂದರೆ ನಾವು ವೈದ್ಯರು, ನಮಗೆ ಗೊತ್ತು ನಿಮ್ಗೆ ಯಾಕೆ ಹಂಗೆ ಆಗ್ತಾಯಿದೆ ಅಂತ. ನಾವು ಕಾರಣ ಕಂಡುಹಿಡಿತೀವಿ, ಯಾಕೆ ನಿಮಗೆ ಬ್ಯಾಕ್ಟೀರಿಯಮಿಯಾ ಆಯಿತು ಅಂತ. ಎಷ್ಟೋ ಜನಕ್ಕೆ ಪೆರಿಯನಲ್ಲಿ ನಿಮಗೆ ಗೊತ್ತೇ ಇರಲ್ಲ, ಮೋಷನ್ ಮಾಡೋ ಜಾಗದಲ್ಲಿ ಇಷ್ಟಪ್ಪ ಕೂರ ಆಗಿರ್ತದೆ, ಬೆನ್ನಲ್ಲಿ ಇಷ್ಟಪ್ಪ ಉಣ್ಣಾಗಿರುತ್ತೆ, ಬೆನ್ಪಣಿ ಅಂತೀವಿ. ಎಷ್ಟೋ ಜನಕ್ಕೆ ಇಲ್ಲಿ ಗೌತಲಮುದ್ ಥರ ಲಡ್ವಿಗ್ ಸಾಂಜೇನ ಅಂತ ಆಗುತ್ತೆ. ನಿಮ್ಮ ಹೊಟ್ಟೆ ಒಳಗೆ ಅಪೆಂಡಿಕ್ಸ್ ಊದ್ಕೊಂಡಿರುತ್ತೆ, ನಿಮ್ಮ ಹೊಟ್ಟೆ ಒಳಗೆ ಲಿವರ್ನೊಳಗೆ ಇನ್ಫೆಕ್ಷನ್ ಆಗಿರುತ್ತೆ, ಹೆಪಟೈಟಿಸ್ ಅಂತೀವಿ ನಾವು. ಇಂಥವ್ರಿಗೆಲ್ಲ ಇದಾಗೋದ್ರಿಂದ ಇದಾಗುತ್ತೆ. ಬಟ್ ಟ್ರೀಟ್ಮೆಂಟು ಅಕಾರ್ಡಿಂಗ್ ಟು ಇನ್ವೆಸ್ಟಿಗೇಷನ್ ಅಂತೀವಿ ನಾವು. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಸೀರಿಯಸ್ ಇದ್ದರೆ ಇವನ್ ICU ಒಳಗೆ ಅಡ್ಮಿಟ್ ಆಗಬೇಕಾಗತ್ತೆ. ಯಾಕಂದರೆ ಯಾವತ್ತು ಸಿವಿಯರ್ ಸೆಪ್ಟಿಸೇಮಿಯೊಳಗೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತೀವಿ ನಾವು. ಲಿವರ್ ಫೇಲ್ ಆಗುತ್ತೆ, ಕಿಡ್ನಿ ಫೇಲ್ ಆಗುತ್ತೆ, ಲಾಸ್ಟ್ ನಿಮ್ಮ ಬ್ರೈನ್ ಫೇಲ್ ಆಗಿ ಬ್ರೈನ್ ಡೆತ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಮಸ್ಕಾರ.